ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಏನೋ ಕನ್ಸಾಯ್ತು ಅನ್ಬಿಟ್ಟು ಒಬ್ರು ಎದ್ರು ಆಕ್ಚುಲಿ ಇವರೇ ನಮ್ಮ ಹೀರೋಯಿನ್ ಸೀದಾ ಹಂಗೆ ಆಚೆ ಬಂದು ನೋಡ್ತಾರೆ. ಅಲ್ಲೊಂಥರ ಕಪ್ಪೆ ಕೂಗೋ ತರ ಸೌಂಡ್, ಏನಿದು ಸೌಂಡ್ ಅಂತೇಳಿ ಆ ಕಡೆ ನೋಡ್ತಾವ್ರೆ. ಹಿಂದ್ಗಡೆಯಿಂದ ಯಾರೋ ಒಬ್ಬ ಕೈ ನೋಡಿ ಈ ತರ ಸೌಂಡ್ ಬಿಡ್ತಾವನೆ. ಹಂಗೆ ಈ ಮೂವಿ ಟೈಟ್ಲ್ ಹಾಕಿದ್ರು. ಹಂಗೆ ಬೆಳಗ್ಗೆ ಆಯ್ತು, ಸೀದಾ ಮನೆ ಒಳಗೆ ಹೋಗಿ ನೋಡ್ತಾರೆ. ಇವ್ರಿಗೆ ಆಕ್ಚುಲಿ ಇಬ್ರು ಮಕ್ಕಳು, ಇಬ್ರು ನೋಡಕ್ಕೆ ಆಲ್ಮೋಸ್ಟ್ ಒಂದೇ ತರ ಅವರಲ್ಲ, ಅದೇ ಟ್ವಿನ್ಸ್ ಮಕ್ಕಳು. ಇವರೊಂದು ನಾಯಿ ಕೂಡ ಸಾಕ್ತಾವ್ರೆ. ಹಂಗೆ ಅಮ್ಮ ಮಕ್ಕಳಿಗೆ ಟಿಫನ್ ಕೊಡ್ತಾವ್ರೆ. ಅಮ್ಮ ಹೇಳ್ತಾವ್ರೆ, ಮಕ್ಕಳೇ ಟಿಫನ್ ವೇಸ್ಟ್ ಮಾಡ್ಬಿಟ್ರಿ ಕಣೋ, ಇರೋದೇ ಇಷ್ಟೇ ಅಂತೇಳಿ ಎಲ್ಲಾರು ಶೂ ಹಾಕೊಂಡು ಸೊಂಟಕ್ಕೆ ಹಗ್ಗ ಕಟ್ಕೊಂಡು ಹಂಗೆ ನೀಟಾಗಿ ಆ ಕಾಡು ಒಡೆ ಏನಾರ ಹುಡ್ಕೋಣ ಅಂತೇಳಿ ಹೋಯ್ತಾವ್ರೆ. ಆವಾಗ ಆ ಚಿಕ್ಕ ಹುಡುಗನ್ ವಾಯ್ಸ್ ಓವರ್ ಅಲ್ಲಿ ನಮ್ಮೆಲ್ಲರಿಗೂ ಒಂದು ಸ್ಟೋರಿ ಹೇಳ್ತಾವ್ರೆ. ನಾವು 3 ಜನನೇ ಈ ಕಾಡಲ್ಲಿ ಇರೋದು. ಈ ಕಾಡಲ್ಲಿ ತುಂಬಾ ದೆವ್ವಗಳಿದೆ. ಆ ದೆವ್ವಗಳೆಲ್ಲ ನಮ್ ಕಣ್ಣಿಗೆ ಸರಿಯಾಗಿ ಕಾಣಿಸಲ್ಲ, ಅದು ನಮ್ಮ ಅಮ್ಮನ ಕಣ್ಣಿಗೆ ಮಾತ್ರ ಕಾಣುತ್ತೆ. ಅದಕ್ಕಾಗಿ ನಮ್ ತಾತ ಅಜ್ಜಿ ಇಲ್ಲೇ ಇದ್ರಂತೆ. ಒಂದ್ ಟೈಮ್ ಅಲ್ಲಿ ನಮ್ಮ ಅಜ್ಜಿ ಮನೆಯಿಂದ ಆಚ ಕಡೆನೆ ಬರ್ತಾ ಇರಲಿಲ್ಲ. ಅದಕ್ಕಾಗಿ ನಮ್ ತಾತ ಆ ಮನೆನ ನೀಟಾಗಿ ಮಾಟ ಮಂತ್ರ ಎಲ್ಲ ಹೇಳಿ ಆ ಮನೆನ ಕಟ್ಟಿದ್ದಾರೆ. ಆ ಮನೆಯಿಂದ ನಾವು ಕಟ್ಕೊಂಡಿದೀವಲ್ಲ ಸೊಂಟಗ್ ಹಗ್ಗ, ಅದು ಕಟ್ಕೊಂಡು ಎಷ್ಟು ದೂರ ಹೋದ್ರು ಯಾವ ದೆವ್ವನು ನಮ್ ಕಣ್ಣಿಗೆ ಕಾಣಿಸಲ್ಲ, ನಮ್ಮನ್ನ ಏನು ಮಾಡಲ್ಲ. ಅಕಸ್ಮಾತ್ ನಾವೇನ ಹಗ್ಗ ಬಿಚ್ಚಿದ್ವಿ, ಆ ದೆವ್ವ ಬಂದು ನಮ್ಮನ್ನ ಮುಟ್ಟಿದ್ರೆ ಸಾಕು, ನಾವು ದೆವ್ವ ಆಗ್ಬಿಡ್ತೀವಿ ಅಂತ ಆ ಹುಡುಗ ನಮ್ಮ ಹತ್ರ ಹೇಳ್ತಾ ಅವನೆ. ಸೀದಾ ಹೋದ್ರು ಹುಳ ಅಳಿಲು ಏನೇನ್ ಸಿಗುತ್ತೋ ಎಲ್ಲ ಬೇಟೆ ಆಡ್ಕೊಂಡು ಬರ್ತಾರೆ ಇವರು. ಅವ್ನ ಕೈಯಲ್ಲಿ ನೋಡಿ ಒಂದ್ ಚಿಕ್ಕ ಕಪ್ಪೆ ಸಿಕ್ತಲ್ಲ, ಅದನ್ನ ತಗೊಂಡೋಗಿ ನೀರಲ್ಲಿ ಬಿಡ್ತಾನೆ ಅಂತ ಅನ್ಕೊಂಡೆ. ಲಬಕ್ ಅಂತ ಬಾಯಲ್ಲಿ ಹಾಕೊಂಡು ತಿಂದೇ ಬಿಡ್ತಾನ ಅವನು. ಯಾಕಂದ್ರೆ ಅವ್ರು ತಿನ್ನಕ್ಕೆ ಊಟ ಇಲ್ಲ, ನಾನ್ ವೆಜ್ ಸಿಗದೆ ರೇರ್ ಅವ್ರಿಗೆ. ಅವನು ಅಣ್ಣ ಈ ಕಡೆ ತಮ್ಮ ಮರ ಹತ್ತವನೆ ಏನಾರು ಸಿಗುತ್ತೆ ಅಂತ. ನೋಡಿದ್ರೆ ಅಲ್ಲಿ 2-3 ಮೊಟ್ಟೆಗಳಿದೆ. ನೋಡಿದ ತಕ್ಷಣ ಹುಡುಗನ್ಗೆ ಖುಷಿನೇ. ನೋಡಿದ್ರೆ ಅದ್ರಲ್ಲಿ ಏನು ಇಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಕೆಳಗಡೆ ಒಂದ್ ಮೊಟ್ಟೆ ಬಿದ್ದೈತೆ ಸರಿ ಅಂತೇಳಿ ಕೆಳಗಡೆ ಬರ್ತಾನೆ. ಬಟ್ ಅದು ಹಗ್ಗಕ್ಕಿನ್ನ ಆಚ ಕಡೆ ಇದೆ. ಅವ್ನ ಹಗ್ಗನ ಬಿಚ್ಚಬೇಕು. ಅಲ್ಲಿ ಅಣ್ಣ ಬರ್ತಾನೆ, ಅಲ್ಲಿ ಹಗ್ಗನ ಬಿಚ್ಬೇಡ ಕಣೋ, ಅಮ್ಮ ನಮ್ಗೆ ಹೇಳಿದ್ದಾರೆ, ಯಾಕೋ ಬಿಚ್ತಾ ಇದೀಯ ಅಂತ ಕೇಳ್ತಾನೆ. ಲೋ ಅಣ್ಣ ಅದೆಲ್ಲ ಏನಿರಲ್ಲ ಬಿಡೋ, ಅಮ್ಮ ಸುಮ್ನೆ ಹೇಳ್ತಾರೆ ನೋಡು, ನೀನ್ ಹಗ್ಗ ಬಿಚ್ಚಿದೆ ಅಂದ್ರೆ ನಾನ್ ಪಿ ಊದ್ ಬಿಡ್ತೀನಿ ಅಂತ ತಿರ್ಗಾ ಅಣ್ಣ ಅಡ್ವೈಸ್ ಮಾಡ್ತಾವನೆ. ಸರಿ ಬಿಡೋ, ನನಗೇನು ಮೊಟ್ಟೆ ಬೇಡ, ಬಾ ಹೋಗೋಣ ಅಂತೇಳಿ ಇಬ್ರು ಬರ್ತಾವ್ರೆ. ಬರ್ಬೇಕಾದ್ರೆ ಅಣ್ಣ ಒಂದ್ ಮಾತು ಹೇಳ್ತಾನೆ, ಅಮ್ಮ ನಿನ್ನ ನೀಟಾಗಿ ನೋಡ್ಕೊಳಕ್ ಕೇಳಿದ್ದಾರೆ ಅಂತ ಹೇಳಿದ ತಕ್ಷಣ ತಮ್ಮನ್ಗೊಂಥರ ಕೋಪ ಬಂದಿ ಅಣ್ಣನ ತಳ್ಬಿಡ್ತಾನೆ. ಅಣ್ಣನು ಹಂಗೆ ಉಳ್ಕೊಂಡು ಹೋದ್ನಲ್ಲ, ಹಗ್ಗ ಬಿಚ್ಕೊಂಡ್ಬಿಡ್ತು. ಹಗ್ಗ ಬಿಚ್ಕೊಂಡಿಟ್ಟಿಗೆ ಅಲ್ಲಿ ನೋಡ್ರಿ ದೆವ್ವ ಯಾವ್ದೋ ಬಂದ್ಬಿಡೈತೆ ಹಿಂದ್ಗಡೆ. ಈ ಕಡೆ ತಮ್ಮನು ಪಿ ಊದ್ತಾನೆ. ಮಕ್ಕಳಿಗೆ ಏನೋ ಪ್ರಾಬ್ಲಮ್ ಅಂತೇಳಿ ಅಮ್ಮನು ಓಡ್ ಬರ್ತಾರೆ. ಆ ದೆವ್ವ ಅಮ್ಮನ್ ಕಣ್ಣು ಕಾಣಿಸ್ತಾ ಇದೆ. ಮಕ್ಕಳನ್ನ ಏನಾರು ಮಾಡ್ಬಿಡುತ್ತೆ ಅಂತೇಳಿ ಆ ಹಗ್ಗ ಇತ್ತಲ್ಲ ಅದನ್ನ 3 ಜನ ಸುತ್ಕೊಂತಾರೆ. ಅದ್ ಹಿಂದ್ಗಡೆ ಬಂದ್ಬಿಟ್ಟು ಹಂಗೆ ಮೂಸ್ಬಿಟ್ಟು ಹೋಯ್ತಾ ಇದೆ. ಯಾಕಪ್ಪ ಅಂದ್ರೆ ಆ ಹಗ್ಗ ಕಟ್ಕೊಂಡ್ರೆ ಆ ದೆವ್ವಗಳಿಗೆ ಇವರು ಕಾಣಿಸಲ್ಲ. ಸರಿ ಅಂತೇಳಿ ಮಕ್ಕಳನ್ನ ಸೀದಾ ಮನೆ ಕರ್ಕೊಂಡ್ ಬಂದ್ರು. ಅಲ್ಲಿ ದೇವ್ರದೊಂದು ಮರ ಇದೆ, ಅದನ್ನ ಮುಟ್ಟಿ ಆ ದೆವ್ವ ನಿಮ್ಮನ್ನ ಮುಟ್ತಾನ್ರೋ ಹೇಳ್ರೋ ಅಂತೇಳಿ ಮಕ್ಕಳಿಗೆ ಇಬ್ರು ಅಮ್ಮ ಕೇಳ್ತಾವ್ರೆ. ಅಮ್ಮ ಇಲ್ಲ ಅಮ್ಮ ಮುಟ್ಟಿಲ್ಲ ಅಮ್ಮ. ಸರಿ ದೇವ್ರದ್ದು ಆಡಾಡ್ರಿ ಅಂತೇಳಿ ಇಬ್ರು ಕೇಳು ಆಡಾಡಿಸ್ತಾರೆ. ಇಬ್ರು ಆಡಾಡ್ತಾರೆ. ಓಕೆ ಇವ್ರಿಗೇನು ಆಗಿಲ್ಲ ಬಿಡು ಅಂತೇಳಿ ನಾರ್ಮಲ್ ಆಯ್ತಾರೆ ಅಮ್ಮ. ಸರಿ ಅಂತ ತಗೊಂಬಂದಿದ್ದು ಹುಳ ಅಲ್ಲ, ನೀಟಾಗಿ ಮಕ್ಕಳಿಗೆ ಫ್ರೈ ಮಾಡಿ ಕೊಟ್ರು. ಅಮ್ಮ ಅಲ್ಲಿ ಹೇಳ್ತಾವ್ರೆ, ನೋಡ ಮಕ್ಕಳ ದಯವಿಟ್ಟು ಈ ಹಗ್ಗ ಇಲ್ದೆ ನೀವು ಎಲ್ಲೂ ಆಚೆ ಹೋಗ್ಬೇಡ್ರಿ. ಹಗ್ಗ ಮಾತ್ರ ಇಲ್ದೆ ಹೊಂಟೋದ್ರಿ ನೀವೇ ಕೂಡ ದೆವ್ವಾಗಿ ನನ್ನ ಸಾಯಿಸ್ಬೋದು ಕಂಡ್ರು. ಹೇಳದನ್ನ ಅರ್ಥ ಮಾಡ್ಕೊಳ್ರಿ ಪ್ಲೀಸ್. ಹಗ್ಗ ಇಲ್ದೆ ಯಾರು ಎಲ್ಲೂ ಹೋಗ್ಬೇಡ್ರಿ ಅಂತ ಇಬ್ರು ಮಕ್ಳಿಗೂ ಪಾಪ ಅಮ್ಮ ಇಲ್ಲಿ ಅಡ್ವೈಸ್ ಮಾಡ್ತಾವ್ರೆ. ಅಮ್ಮ ನೀನು ಇಲ್ಲೇ ಇದೆಯಲ್ಲಮ್ಮ, ನಿನಗೇನು ಆಗಿಲ್ವಲ್ಲ ಅಂತ ಮಕ್ಕಳು ಕೇಳ್ತಾರೆ. ಲೋ ನನಗೂ ಆಗೈತೆ ಕಣೋ, ಒಂದು ಚಿಕ್ಕ ಹುಡುಗಿ ಬಂದಿತ್ತ, ಅಲ್ಲಿ ಕುಂತ್ಕೊಂಡು ಅಳ್ತಾ ಇದ್ಲು, ನನ್ನ ಹಗ್ಗ ಬಿಚ್ಬಿಡು, ನಾನು ತುಂಬಾ ಕಷ್ಟದ ಇದೀನಿ ಹೆಲ್ಪ್ ಮಾಡು ಅಂತ. ನಾನು ನೋಡ್ತಾ ಇದೀನಿ ಆ ಹುಡುಗಿ ಹಂಗೆ ಅವಳೆ. ಒಂದಿನ ಹುಡುಗಿ ಕೊಳತೋಗಿ ಹುಳ ಬಿದ್ದಿ ಹೊಂಟೋದ್ಲು, ಆದ್ರೂ ನಾನು ಹೆಲ್ಪ್ ಮಾಡಕ್ ಹೋಗಿಲ್ಲ. ಅವರು ನಮ್ಮನ್ನ ಯಾಮಾರ್ಸಕ್ಕೆ ಯಾವ ರೀತಿಗೆ ಬೇಕಾದ್ರೆ ಬರ್ತಾರೆ, ನಾವೇ ಸ್ವಲ್ಪ ಹುಷಾರಾಗಿರ್ಬೇಕಂಡ್ರ ಮಕ್ಕಳ ಅಂತ ಮಕ್ಕಳಿಗೆ ಅಮ್ಮ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾವ್ರೆ. ಸರಿ ಕಣ್ರ ಮಲ್ಕೊಳ್ರಿ ನೈಟ್ ಆಯ್ತು ಅಂತೇಳಿ ಅಮ್ಮ ಹಂಗೆ ಆಚೆ ಬಂದು ಕುಂತವ್ರೆ. ನೀವೆಲ್ಲ ಕೇಳಬಹುದು ಅಪ್ಪ ಎಲ್ಲೋದ ಅಂತ. ಅಲ್ಲಿ ಆಚೆ ಬಂದ್ರು ನೋಡಿ. ಲೇ ಯಾವಾಗೇ ಬರ್ತೀಯ ನೀನು, ಯಾಕೆ ನನ್ನ ಈ ತರ ಆಚೆ ಹಾಕಿದ್ಯಾ, ಪ್ಲೀಸ್ ಕಣೆ ನನ್ನ ಮನೆ ಒಳಗಡೆ ಬಿಡೆ ಅಂತ ಯಜಮಾನ್ರು ಕೇಳ್ತಾರೆ. ಆಕ್ಚುಲಿ ದೆವ್ವ ಮುಟ್ಬಿಟ್ಟು ಪಾಪ ಅವ್ರು ದೆವ್ವ ಆಗಿದ್ದಾರೆ. ಅದಕ್ಕಾಗಿ ಎಂತಿ ಒಳಗಡೆ ಬಿಡ್ತಾ ಇಲ್ಲ. ಹೋಗ್ಬೇಕಾರೆ ಒಂದ್ ಮಾತು ಹೇಳ್ಬಿಟ್ಟೆ ಹೋಯ್ತಾರೆ, ಒಂದಿನ ನಿನ್ನೂ ಮುಟ್ಬಿಟ್ಟು ನಿನ್ ಇಬ್ಬರು ಮಕ್ಕಳನ್ನ ನಿನ್ ಕೈಯಲ್ಲೇ ತಿನ್ನಿಸ್ತೀನಿ ಕಣೆ ನಿನಗೆ ಅಂತೇಳಿ ಚಾಲೆಂಜ್ ಮಾಡ್ಬಿಟ್ಟು ಹೋಯ್ತಾವನೆ ದೆವ್ವ. ಹಂಗೆ ಬೆಳಗ್ಗೆ ಆಯ್ತು, ಅಮ್ಮ ಊಟ ಎಲ್ಲ ತೋರಿಸ್ತಾರೆ. ಮಕ್ಕಳಿಗೆ ಹಗ್ಗನ ಹೆಂಗ್ ಕಟ್ಟಬೇಕು ಹೆಂಗ್ ಸುತ್ತಬೇಕು ಅದನ್ನು ಹೇಳ್ಕೊಡ್ತಾವ್ರೆ. ತಿರ್ಗಾ ಹಂಗೆ ನೈಟ್ ಆಯ್ತು, ಮಕ್ಕಳು ಹಾಡ್ಗಿಡ್ ಹಾಕ್ಬಿಟ್ಟು ಡ್ಯಾನ್ಸ್ ಆಡ್ತಾ ಅವ್ರೆ. ಚಿಕ್ಕ ಮಗ ಅಮ್ಮ ನೀನು ಬಾಮ ಆಡಮ್ಮ ಅಂತೇಳಿ 3 ಜನನು ಸಂತೋಷವಾಗಿ ಇದ್ದಾರೆ. ಮಾರನೇ ದಿನ ಆಯ್ತು, ಅಮ್ಮ ಹಂಗೆ ಬೇಟೆಡಕ್ ಹೋಗಿದ್ದಾರೆ. ಅಲ್ಲೊಂದು ಕಾಗೆ ಯಾರನ್ನೋ ತಿಂತಾ ಇದೆ ಅಲ್ಲ, ಇವರು ನೀಟಾಗಿ ಹಂಗೆ ನೋಡ್ತಾರೆ. ನೋಡ್ದೆ ಇವ್ರು ಚಿಕ್ಕ ಮಗ ಅದನ್ನ ನೋಡಿದ ತಕ್ಷಣ ಫುಲ್ ಶಾಕು. ಯಾಕಂದ್ರೆ ಅದು ದೆವ್ವ, ಅದು ಅಲ್ಲಿ ಹೋಗ್ಲಿ ಅವ್ರು ಮುಟ್ಲಿ ಅಂತೇಳಿ ಅದು ತುಂಬಾ ಈ ತರ ತೀಟೆ ಕೆಲಸಗಳು ಮಾಡ್ತಾ ಇರ್ತದೆ. ಇವರು ಹೋದ್ರಲ್ಲ ಬೇಟೆ ಆಡಕ್ಕೆ ಏನು ಸಿಕ್ಕಿಲ್ಲ. ಸೀದಾ ಅಂತೇಳಿ ಅಲ್ಲಿ ಆ ಮರದು ಚಕ್ಕೆನೆ ಕಿತ್ಕೊಂಡ್ ಬಂದು ಅದನ್ನೇ ಅಡ್ಗೆ ಮಾಡಿ ಕೊಡ್ತಾರೆ. ಮಕ್ಳುನು ಅಮ್ಮ ಇದು ಚೆನ್ನಾಗೇ ಇಲ್ಲಮ್ಮ ಅಂತ ಹೇಳ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ರು. ಸರಿ ಹಂಗೆ ಮಾರನೇ ದಿನ ಆಯ್ತು, ಚಿಕ್ಕ ಮಗ ಅಲ್ಲಿ ಚಕ್ಕೆ ಕೀಳ್ತಾ ಅವನೆ. ಹಿಂದ್ಗಡೆ ಏನೋ ಸೌಂಡ್ ಆದಂಗ ಆಯ್ತು. ಏನಪ್ಪಾ ಅಂತ ನೋಡಿದ್ರೆ ಯಾರೋ ಹಗ್ಗನ ಹಾಕೊಂಡು ಎಳಿತಾವ್ರೆ ಹಂಗೆ ಬಾವಿ ಒಳಗಡೆ. ನೋಡಿದ್ರೆ ರೋಡೊಂದು ದೆವ್ವ ಇರದ ರೀ. ಆಕ್ಚುಲಿ ಇವನು ನಿದ್ದೆ ಕಣ್ಣಲ್ಲಿ ಹಂಗೆ ಆಚ ಕಡೆ ಬಂದ್ಬಿಟ್ಟಿದ್ದಾನೆ. ಇವನು ಸೊಂಟಕ್ಕೆ ಹಗ್ಗ ಬೇರೆ ಇಲ್ಲ ಇವಾಗ. ಅಯ್ಯೋ ಏನಪ್ಪಾ ಮಾಡೋದಂತ ಹಿಂಗ್ ಭಯ ಬೀಳ್ತಾನೆ. ಹೆಂಗೋ ಪಾಪ ಅವ್ರಮ್ಮ ಬಂದಲ್ಲಿ ಕರ್ಕೊಂಡೋಗಿ ತಿರ್ಗಾ ಬೇಸ್ಮೆಂಟ್ ಅಲ್ಲಿ ಹಾಕಿ ಅವನ್ನ ಕೂಡಾಕ್ಬಿಟ್ರು. ಅದಕ್ಕೆ ಅವನ ಕಾಲಲ್ಲಿ ಗೆಜ್ಜೆ ಕಟ್ಟಿರೋದು. ಇಲ್ಲಿ ಮನೆಗ್ ಬಂದ ಅಣ್ಣನ ಹತ್ರ ಹೇಳ್ತಾವನೆ, ಅಣ್ಣ ನನ್ನ ಹಗ್ಗ ಇಲ್ದೇನೆ ಆಚೆ ಹೋದೆ ಕಣೋ, ಬಟ್
ಬಟ್ ನನಗೆ ಏನು ಆಗಿಲ್ವಲ್ಲ. ನನಗೆ ಗೊತ್ತಿರಂಗೆ ಅಮ್ಮ ಸುಮ್ನೆ ಹೇಳ್ತಾ ಇರಬಹುದು ಮಗ, ನಾ ಇಬ್ರು ಹಗ್ಗ ಇಲ್ದೆ ಆಚೆ ಹೋದ್ರೆ ಏನಂತೆ, ಬಾರ ಹೋಗೋಣ ಅಂತ ತಮ್ಮ ಅಣ್ಣನ್ಗೆ ಹೇಳ್ತಾವನೆ. ಲೈ ಮುಚ್ಕೊಂಡ್ ಮಲಿಕೋ, ಅಮ್ಮ ಹೇಳ್ದಂಗೆ ಕೇಳೋಣ ಆಯ್ತಾ, ಜಾಸ್ತಿ ಮಾತಾಡೋಣ ಅಂತ ಅಣ್ಣನು ಈ ಕಡೆ ಸ್ವಲ್ಪ ತಮ್ಮನ್ಗೆ ಬುದ್ಧಿ ಹೇಳ್ತಾವನೆ. ಹಂಗೆ ಬೆಳಿಗ್ಗೆ ಆಯ್ತು, ಅಮ್ಮ ಒಂದು ಕ್ಯಾಮ್ರಾ ತಗೊಂಡ್ ಬಂದವ್ರೆ. ಅದೇ ಅಲ್ಲಿದ್ದೇನೆ ಮಕ್ಕಳ ಕೊನೆದಾಗ ಒಂದು ಫೋಟೋ ಹಿಡಿಬೇಕಣ್ಣ, ಅಲ್ಲಿ ಗಂಟ ಒಂದು ರೀಲ್ ಇದೆ ಹಂಗೆ ಇಟ್ಟಿದ್ದೀನಿ, ಯಾವಾಗಾರು ನಾವು ಫ್ರೆಶ್ ಆದಾಗ ಇಟ್ಕೊಳ್ಳೋಣ ಫೋಟೋ ಅಂತ ಹೇಳ್ತಾವ್ರೆ. ಈ ಕಡೆ ಚಿಕ್ಕ ಮಗ, ಅಮ್ಮ ನೀನ್ ಹೇಳ್ತಾರದಲ್ಲ ಸುಳ್ಳಮ್ಮ, ನಾನು ಅವತ್ತು ಹಗ್ಗ ಇಲ್ದೇನೆ ಆಚೆ ಹೋದ್ನಲ್ಲ, ಬಟ್ ನನಗೆ ಏನು ಆಗಿಲ್ಲ, ನೀನ್ ಸುಮ್ನೆ ಸುಳ್ಳು ಹೇಳ್ತೀಯಮ್ಮ, ನಾವ್ ಆಚೆ ಹೋಗ್ತೀವಿ ಅಂತ ಚಿಕ್ಕ ಮಗ ಹಠ ಮಾಡ್ತಾ ಅವನೆ. ಈ ಕಡೆ ಅಮ್ಮನೋ, ಲೋ ಅದೆಲ್ಲ ಬಿಡ್ರ ಆಮೇಲೆ ನೋಡ್ಕೊಳ್ಳೋಣ, ಇವಾಗ ಮನೆಯಲ್ಲಿ ಊಟ ಇಲ್ಲ ಓಕೆನಾ, ಅದಕ್ಕೆ ನಮ್ ಡಾಗ್ ನಾನು ಕೊಂದು ನಿಮ್ಗೆ ಊಟ ಹಾಕೋಣ ಅನ್ಕೊಂಡಿದೀನಿ. ಏನೋ ಡಾಗ್ ನಾನು ಅಮ್ಮವು ಬೇಡ ಮವು ಅಂತ ಚಿಕ್ಕ ಮಗ ಹೇಳ್ತಾವನೆ. ಏನು ಮಾಡಕ್ಕಾಗಲ್ಲ ಮನೆ, ಹಂಗಿಲ್ಲಾರೆ ನಿಮ್ಗೇನ ಪ್ರಾಬ್ಲಮ್ ಆಗತ್ತೆ ಕಣೋ ಅಂತೇಳಿ ಆ ನಾಯಿನ ಎಳ್ಕೊಂಡು ಹೋಯ್ತಾವ್ರೆ ಸಾಯ್ಸಕ್ಕೆ. ಅವ್ರಿಗಿಂತ ಸಾರಿ ಚಿಕ್ಕ ಮಗನ್ಗಿಂತ ಇವ್ರಿಗೆ ಸಕ್ಕತ್ ಫೀಲಿಂಗ್ ಆ ನಾಯಿನ ಸಾಯಿಸೋದ್ರಲ್ಲಿ. ಹಿಂಗೆ ಹತ್ಕೊಂಡದಕ್ಕೆ ಗುರಿ ಇಡ್ತಾವ್ರೆ, ಟಕ್ಕಂತ ಅಲ್ಲಿ ಚಿಕ್ಕ ಮಗ ಬಂದ, ಅಮ್ಮ ನಾಯಿನ ಬಿಟ್ಬಿಡಿಲ್ಲ ಹಗ್ಗ ಕಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ. ಮಗನೇ ಆ ಕೆಲಸ ಮಾಡಕ್ ಹೋಗ್ಬೇಡ ಕಣೋ, ಪ್ಲೀಸ್ ಕಣೋ, ನಾನು ಇಲ್ಲಾರೆ ಅಷ್ಟೇ ನಿಮ್ ಕೈ ಇರಕ್ಕಾಗಲ್ಲ ಕಣೋ ಅಂತ ಹೇಳ್ತಾವ್ರೆ. ಚಿಕ್ಕ ಮಗ ಅವಸರ ಬಿದ್ದು ಹಗ್ಗನ ಕಟ್ ಮಾಡ್ಬಿಟ್ಟ, ಆ ಡೋರುನು ಲಾಕ್ ಮಾಡ್ಬಿಟ್ಟ. ಅಲ್ಲಿ ನೋಡ್ರಿ ಹಿಂದ್ಗಡೆ ಬಂತು ದೆವ್ವ, ಬಂದು ಲೇ ನಾನು ಹೇಳದ್ನಲ್ಲೇ ನಿನ್ ಮಕ್ಕಳಿಂದಾನೆ ನಿನಗ್ ಸಾವು ಅಂತ, ಇವಾಗ ನಿನ್ನ ಮುಟ್ಟಿ ನಿನ್ ಮಕ್ಕಳನ್ನ ನಿನ್ ಕೈಯಲ್ಲೇ ಕೊಲೆ ಮಾಡಿಸ್ತೀನಿ ನೋಡು ಅಂತೇಳಿ ಆ ಅಜ್ಜಿ ಹತ್ರ ಬರುತ್ತೆ. ಬಟ್ ನಮ್ ಹೀರೋಯಿನ್ ನಿನ್ ಕೈಯಲ್ಲಿ ಆಗೋದಿಲ್ಲ ಕಣೆ ಅಂತೇಳಿ ಪಾಪ ಅವ್ರ ಕತ್ತನ ಕಟ್ ಮಾಡ್ಕೊಂಡು ಅಲ್ಲೇ ಸತ್ತೋಗ್ಬಿಡ್ತಾರೆ. ಈ ಕಡೆ ಅಮ್ಮನ್ಗೆ ಯಾಕೋ ಹಂಗ್ ಮಾಡ್ದೆ ಅಂತೇಳಿ ಅಣ್ಣ ಬಂದ ಅವನ ಹೊಡಿತಾ ಬಿದ್ದವನೆ. ಅಮ್ಮ ಹಂಗ್ ಸತ್ತರಲ್ಲ ಪಾಪ, ಇಬ್ರು ಸಖತ್ ಫೀಲಿಂಗು ಮನೇಲಿ ಹಂಗೆ ಬಿದ್ದವ್ರೆ. ಇದ್ರಲ್ಲಿ ಅಣ್ಣನ್ಗೆ ಪಾಪ ಜ್ವರನೇ ಬಂದ್ಬಿಡೈತೆ. ಸರಿ ತಮ್ಮನೆ ಆಯ್ತಿರೋ ನಾನೇನಾರು ಹೋಗಿ ತಗೊಂಡ್ಬರ್ತೀನಿ ಅಂತೇಳಿ ಸೀದಾ ಕಾಡ್ಗೆ ಹೋಯ್ತಾನೆ. ಅಲ್ಲಿ ಏನು ಬೇಟೆ ಸಿಗಲ್ಲ ಇವನಿಗೆ, ಹಂಗೆ ಬಂದ್ಬಿಡ್ತಾನೆ. ಹಂಗೆ ಬರ್ತಾವನೆ, ಅವ್ನ ಹಿಂದ್ಗಡೆ ಒಬ್ಬ ಬಂದವನೆ ಜರ್ಕಿನ್ ಹಾಕೊಂಡು, ಅಲ್ಲಪ್ಪ ನೀವಿಬ್ರು ಹೆಂಗಿದ್ದೀರಾ ಇಲ್ಲಿ ಬಂದ್ರೋ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಬಟ್ ಅಣ್ಣ ನಂಬ್ತಾ ಇಲ್ಲ. ಯೋ ಯಾರಯ್ಯ ನೀನು, ಹಂಗೆ ಹೊಂಟೋಗ್ಬಿಡು ಈ ಕಡೆ ಬರ್ಬೇಡ ಅಂತ ಅವ್ನಿಗೆ ಗುರಿ ಇಡ್ತಾವನೆ. ತಮ್ಮನು, ಲೋ ಅವ್ರು ನೋಡಕ್ಕೆ ಮನುಷ್ಯ ಇದ್ದಂಗೆ ಅವರೇ ಕಣೋ, ಬೇಡ ಕಣೋ ಅವ್ರಿಗೆ ಏನು ಮಾಡ್ಬೇಡ ಅಂತ ಕೇಳ್ತಾನೆ. ನಿನಗೆ ಗೊತ್ತಾಗಲ್ಲ ಸುಮ್ನೆ ಇರೋ ಅಂತ ಹೇಳ್ತಾನೆ. ಅಣ್ಣ ಅವಸರ ಬಿದ್ದವನ್ನ ಸಾಯಿಸ್ಬಿಡ್ತಾನೆ ಹೊಡೆದು. ಅವನು ಆ ಕಡೆ ಹೋಗಿ ಬೀಳ್ತಾನೆ. ಇರೋ ಬ್ಯಾಗ್ರನ್ನ ಇಕ್ಕಿದ ನೋಡ್ಕೊಂಡ್ ಬರ್ತೀನಿ ಅಂತೇಳಿ ಅವಸರಕ್ಕಿರೋ ಊಟ ಎಲ್ಲ ತಗೊಂಡ್ಬಂದು ಇವರು ತಿನ್ಕೊಂತಾರ ನೈಟ್. ಈ ಕಡೆ ಅಣ್ಣ ಒಬ್ನೇ ಅವನೇ ಪಾಪ. ತಮ್ಮನು ಹೇಳೋ ಮಾತು ಸರಿಯಾಗಿ ಕೇಳ್ತಾ ಇಲ್ಲ. ಓಕೆ ತಮ್ಮನ್ನ ನಾವೇ ಕಾಪಾಡ್ಬೇಕಂತೇಳಿ ತಮ್ಮನ್ನ ಎಷ್ಟು ಹುಷಾರಾಗುತ್ತೋ ಅಷ್ಟು ಹುಷಾರ್ ನೋಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾನೆ. ತಿರ್ಗಾ ಹೋದ, ಅಲ್ಲ ಅಮ್ಮ ನಿಂತಿರಂಗೈತೆ ಅಮ್ಮ ಅಂತ ಹೇಳ್ತಾನೆ. ಹಿಂದ್ಗಡೆ ಯಾರೋ ಒಂದ್ ಚಿಕ್ಕ ಹುಡುಗಿ ಬಂತು. ಹಲೋ ಇಲ್ಲಿ ನಮ್ಮ ಅಪ್ಪ ಬಂದ್ರಲ್ಲ ನೋಡಿದ್ರ? ಇಲ್ಲ ನೋಡಿಲ್ಲ ಅಂತ ಹುಡುಗ ಹೇಳ್ತಾವನೆ. ಯಾಕಂದ್ರೆ ಕೊಲೆ ಮಾಡಿದ್ದೆ ಇವನೇ ಅಲ್ವಾ? ಇಲ್ಲ ಈ ಕಡೆನೆ ಬಂದ್ರು, ನೀನ ನೋಡ್ತಾನೋ ಅಂತ ಕೇಳ್ತಾವ್ರೆ. ಇವನು ನೋಡಿಲ್ಲ ಅಂತ ಹೇಳ್ತಾನೆ. ಇರೋ ಪೊಲೀಸರ ಕರ್ಕೊಂಬತ್ತಿ ಅಂತ ಹುಡುಗಿ ಎದ್ದು ಬಿದ್ದು ಓಡ್ತಾ ಇದೆ. ಇವನು ಹಂಗೆ ಹಿಂದ್ಗಡೆನೆ ಓಡ್ತಾವನೆ. ಅದು ಅಲ್ಲೇ ರೌಂಡ್ ಆಗ್ತಾ ಬಿದ್ದೈತೆ. ಹಗ್ಗ ಫುಲ್ಲು ತಗೊಳಕಂತಲ್ಲ. ಸರಿ ಬಿಡು ಅದು ಮನುಷ್ಯನೇ ಇರ್ಬೋದು ಅಂತ ಹೇಳಿ ಇವನೇನ್ ಮಾಡ್ತಾನೆ, ಹಗ್ಗ ಬಿಚ್ಬಿಡ್ತಾನೆ. ಅದು ಒಂಥರ ಹಾವು ತರ ಬರುತ್ತಂಗೆನೆ. ಹಾವು ತರ ಬಂದಿ ಇವನ್ನ ಹಂಗೆ ಕಚ್ಬಿಡುತ್ತೆ. ಇವನು ಒಂಥರ ಆಕ್ಷನ್ ಮಾಡ್ತಾವನೆ. ಈ ಕಡೆ ಹಂಗೆ ತಮ್ಮನ್ ತೋರಿಸ್ತಾರೆ. ತಮ್ಮ ಇಲ್ಲಿದ್ದೀನ್ ಕಣ ನಾನು ಕಾಪಾಡೋ ಅಂತ ಹೇಳ್ತಾರೆ. ಅಣ್ಣ ನೀನ್ ಅಲ್ಲೇನೋ ಮಾಡ್ತಾ ಇದ್ಯಾ, ಬಾರೋ ಮನೆಗೆ ಹೋಗೋಣ ಅಂತ ತಮ್ಮ ಕರೀತಾನೆ. ನೋಡಿದ್ರೆ ಅಣ್ಣ ಅವನಗ್ಗನು ಕಟ್ ಮಾಡ್ಬಿಡದ. ಆ ಕಡೆ ಕಾರು ಲೈಟ್ ಆನ್ ಆಯ್ತು. ಇವನು ಗೊತ್ತಾಗಿ ಸೀದಾ ಮನೆ ಒಡೆ ಓಡ್ತಾ ಬಿದ್ದವನೆ. ಇನ್ನೇನ್ ಅವನ್ನ ಅಟ್ಯಾಕ್ ಮಾಡ್ಬೇಕು ಹೆಂಗೋ ಪಾಪ ಹುಡುಗ ಸೀದಾ ಮನೆ ಒಳಗಡೆ ಹೋದ. ಅಣ್ಣ ನೋಡ್ರೆ ಅಲ್ಲೇ ಕುಂತವನೆ. ಅಣ್ಣ ಇಲ್ಲೇನೋ ಮಾಡ್ತಾ ಇದೀಯಾ, ಇವಾಗ ತಾನೇ ನೀನ್ ಆಚೆ ಇದ್ದಲ್ಲ, ಬಾರೋ ಇಲ್ಲಿ ಹತ್ರ ಬಾರೋ ಅಂತ ಕರಿತಾವನೆ. ನೋಡಿದ್ರೆ ಆ ಮನೆಯೆಲ್ಲ ಒಂಥರ ನೆಂದೋಗ್ತಾರಂಗಿದೆ. ತಮ್ಮನಿಗೆ ಗೊತ್ತಾಗೋಯ್ತು ಇವನಿಗೆ ದೆವ್ವ ಹಿಡ್ದೈತೆ ಅಂತ. ಸರಿ ಅಂತೇಳಿ ಆ ದೇವ್ರು ಫೋಟೋ ಇರುತ್ತಲ್ಲ ಅದ್ರ ಮೇಲೆ ಕೈ ಇಕ್ಬಿಟ್ಟು ಆಡಾಡೋ ದೇವ್ರು ಆಡಾಡೋ ಅಂತ ಹೇಳ್ತಾವನೆ. ಅವ್ನು ಗುರಾಯಿಸಿದ ತಕ್ಷಣ ಅವನ ಬಿಟ್ಬಿಟ್ಟು ಎದ್ದಿ ಬಿದ್ದಿ ಓಡ್ರ ಇವನು. ಈ ಕಡೆ ಅಣ್ಣನು ನೀಟಾಗ ಆ ಮನೇನ ಹಾಕಿ ಸುಡ್ತಾ ಬಿದ್ದವನೆ. ಅರ್ಧ ಅಂಟಿಸ್ಬಿಟ್ಟ. ಅಣ್ಣನು ಆಚೆ ಕುಂತ್ಕೊಂಡು, ಲೇ ನೀನ್ ಬರ್ತೀಯ ಕಣ, ಅದಕ್ಕೆ ಅಲ್ವಾ ದಿನ ವೆಯ್ಟ್ ಮಾಡ್ತಾ ಇದೀನಿ ಇಲ್ಲಿ ಅಂತ ಕಾಯ್ತಾವನು. ಅಮ್ಮ ಅದ ಕೆಳಗಡೆ ಒಂದು ಬೇಸ್ಮೆಂಟ್ ಅಲ್ಲಿ ಒಂದು ಡೋರ್ ತೋರಿಸಿರಲ್ಲ ಆ ಕಡೆಗೆ ಹೋಯ್ತಾವನೆ. ಅಲ್ಲಿ ನೋಡಿದ್ರೆ ಅಮ್ಮ ಬಂದ್ಬಿಟ್ರು. ಮಗನೇ ನಾನ್ ಬಂದೆ ಕಣ ನಿನಗೋಸ್ಕರ, ಬಾ ಮಗನೇ ಬಾರೆ 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 ನನ್ನ ಹತ್ರ ಬಂದ್ಬಿಡೆ ನೀನು ಅಂತೇಳಿ ಅಮ್ಮ ಒಂಥರ ಕರಿತಾವ್ರೆ. ನೀನ್ ಅಮ್ಮ ಅಲ್ಲ ನೀನ್ ದೆವ್ವ ಇರ್ಬೇಕು ಅಂತೇಳಿ ಅವ್ರನ್ನು ತಪ್ಕೊಂಡು ಸೀದಾ ಬೇಸ್ಮೆಂಟ್ ಒಡೆ ಬಿದೋಗ್ಬಿಡ್ತಾನ. ಹಂಗೇನೆ ಅದು ಫಸ್ಟೇ ದೇವ್ರು ಜಪ ಮಾಡಿರೋ ಮನೆ ಅದು. ಅದನ್ನ ನೋಡಿದ ತಕ್ಷಣ ಹಂಗೆ ಅವ್ರಮ್ಮ ಒಂಥರ ಚೇಂಜ್ ಆಯ್ತಾ ಅವ್ರೆ. ಒಂಥರ ಎಬ್ಬವ್ ತರ ಆದ್ರೆ ಅವರು ಹಂಗೆ ಸತ್ರು ಅವರು ಬೆಸ್ಟ್ ಆಗಿ. ಅಲ್ಲಿ ಮನೆ ಉರಿತಲ್ಲ ನೋಡಿದ್ರೆ ಅಲ್ಲಿ ಫೈರ್ ಅವರು ಬಂದ್ರು. ಲೇ ಲೇ ಏನಾಯ್ತು ನಿನಗೆ ಅಂತೇಳಿ ಸೀದಾ ತಮ್ಮನ್ನ ಕರ್ಕೊಂಡು ಹೆಲಿಕಾಪ್ಟರ್ ಹೋಯ್ತಾವ್ರೆ. ಅವನು ಅಣ್ಣ ಅಣ್ಣ ನಮ್ಮ ಅಣ್ಣ ಇರ್ಬೇಕು ನೋಣ, ಲೋ ನಿಮ್ಮ ಅಣ್ಣ ಇಲ್ಲೇ ಮಲಗೋ ನೋಡು ಅಂತ ಹೇಳಿದ ತಕ್ಷಣ ದೆವ್ವದೊಂದು ಮಾತು ಹೇಳ್ತಾನೆ ಅಣ್ಣ. ಅವಾಗ ತಮ್ಮನ ಗೊತ್ತಾಗೋಯ್ತು, ಓಹೋ ಇವನಿಗೆ ದೆವ್ವ ಹಿಡ್ದೈತೆ ಅಂತ. ಹಂಗೆ ಸಿಟಿ ಕಡೆ ಬರ್ತಾ ಇದೆ ಗಾಡಿ. ಇನ್ ಸಿಟಿಯಲ್ಲಿ ಏನಾಗುತ್ತೆ ನೀವೇ ನೆಕ್ಸ್ಟ್ ಪಾರ್ಟ್ ಬರ್ಲಿ ಆಮೇಲೆ ನೋಡಿ ಅಂತ ಹೇಳ್ತಾ ಮೂವಿನ ಹಂಗೆ ಮುಗಿಸ್ತಾರೆ. ಮೂವಿ ಚೆನ್ನಾಗಿದ್ರೆ ಜೊತೆಲಿರಿ, ನೆಕ್ಸ್ಟ್ ಮೂವಿ ನೋಡ್ಕೊಳ್ಳೋಣ. ಬಾಯ್.